ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಗುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಕೃಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ಚರಣೋ ನದಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸ್ತಾ ಇದೆ. ರುದ್ರದೇವರ ಅವತಾರ ಆದ ಮೇಲೆ ಧರ್ಮಾಭಿಮಾನಿಯಾಗಿರುವಂತಹ ಧರ್ಮ ಪುರುಷ ಸೃಷ್ಟಿ ಮಾಡ್ತಾನೆ ಭಗವಂತ. ಆ ಸೃಷ್ಟಿಯಾದ ಮೇಲೆ ಆ ಧರ್ಮ ಪುರುಷ ಭಗವಂತನನ್ನು ಸ್ತೋತ್ರ ಮಾಡ್ತಾನಂತೆ. ಕೃಷ್ಣಂ ವಿಷ್ಣುಂ ವಾಸುದೇವಂ ಪರಮಾತ್ಮಾನಮೀಶ್ವರಂ ಗೋವಿಂದಂ ಪರಮಾನಂದ ಮೇಘಮಕ್ಷರಮಚ್ಯುತಂ. ಭಗವಂತ ಎಂಥವನು? ದ್ವಾಪರ ಯುಗದಲ್ಲಿ ವಸುದೇವನ ಪುತ್ರನಾಗಿ ಕೃಷ್ಣ ಅನ್ನೋ ಹೆಸರಿನಿಂದ ಅವತಾರ ಮಾಡಿದಂಥವನು, ನಾಶರಹಿತನಾಗಿರುವಂಥವನು, ಸ್ವರೂಪಭೂತವಾದ ಆನಂದ ಹೊಂದಿರುವಂತಹ ಭಗವಂತ, ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ಗೋಪೇಶ್ವರಂ ಗೋಪೀಶಂ ಗೋಪಂ ಗೋರಕ್ಷಕಂ ವಿಭುಂ. ಗೋಪಾಲಕ ಅಂತ ಗೋಪಾಲನೆಯನ್ನ ಮಾಡದಂಥವನು. ಗೋ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ, ವೇದ ಅಂತ ಅರ್ಥ ಇದೆ. ಎಲ್ಲವನ್ನೂ ನಿಜವಾಗ್ಲೂ ಪಾಲನೆ ಮಾಡದಂಥವನು ಭಗವಂತ, ಅಂತಹ ಅವನು ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ ಧರ್ಮಪುರುಷ. ಆಮೇಲೆ ಹೇಳ್ತಾರೆ 14 ನಾಮಗಳನ್ನ ಹೇಳಿದ್ರು. ಅದಾದ ಮೇಲೆ ಆ ನಾಮಗಳ ಮಹಿಮೆಯನ್ನು ಹೇಳ್ತಾರೆ. 14 ನಾಮಾನಿ ಧರ್ಮಭಕ್ತೋ. ಆ ಧರ್ಮ ಪುರುಷ ಹೇಳಿರುವಂತಾಗಿ 14 ನಾಮಗಳನ್ನ ಬೆಳಗ್ಗೆ ಎದ್ದು ಯಾರು ಹೇಳ್ತಾರೋ ಅವರು ಸುಖಿಯಾಗ್ತಾರೆ. ಜೊತೆಗೆ ಸರ್ವತೋ ಜೈ, ಎಲ್ಲ ಕಡೆ ಅವರು ಜಯವನ್ನ ಪಡಿತಾರೆ. ಮೃತ್ಯುಕಾಲೇ ಹರೇರ್ನಾಮ ತಸ್ಯ ಸಾಂಧ್ಯಾಂ ಲವೇ ಧ್ರುವಂ. ಯಾರು ಮರಣಕಾಲದಲ್ಲಿ ಈ ನಾಮಗಳನ್ನ ಗೋಪಾಲ, ಕೃಷ್ಣ, ಹರಿ, ಮುಕುಂದ ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಭಗವಂತನ ಸಾನ್ನಿಧ್ಯ ದೊರೀತಾ ಇದೆಪಾ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿತ್ಯಂ ಧರ್ಮಸ್ತ್ವಂ ಘಟತೆ ನಾಧರ್ಮೇ ತದ್ರತಿ ಭವೇತ್. ಅದಕ್ಕೆ ನೋಡಿ, ಈ ಸ್ತೋತ್ರವನ್ನ ಯಾರು ಮಾಡ್ತಾರೋ ಅವರಿಗೆ ಅಧರ್ಮದ ಕಡೆ ಆಸಕ್ತಿ ಆಗೋದಿಲ್ಲ. ಧರ್ಮದ ಕಡೆನೇ ಯಾವಾಗ್ಲೂ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಈ ರೀತಿಯಾಗಿ ಆ ಧರ್ಮ ಪುರುಷ ಭಗವಂತನ ಸ್ತೋತ್ರವನ್ನ ಮಾಡಿದ್ದಾನೆ. ಇನ್ನು ಈ ಸ್ತೋತ್ರವನ್ನ ಯಾರು ಹೇಳ್ತಾರೋ ಅವರಿಗೆ ದುಃಖಗಳು ಪರಿಹಾರ ಆಗ್ತಾ ಇದ್ದಾವೆ. ಹೇಗೆ ಪರಿಹಾರ ಆಗ್ತಾವೆ? ನೀವು ಬಾಯ್ಬಿಟ್ಟು ಹೇಳ್ಬಿಡ್ರಿ ಅಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ರು. ಹೇಗೆ? ಭಯ ದುಃಖ ಎಲ್ಲ ಓಡಿ ಹೋಗ್ತಾವಂತೆ, ಪರಿಹಾರ ಆಗ್ತಾವಂತೆ. ಹೇಗೆ ಅಂತ ಕೇಳಿದ್ರೆ, ವೈನತೇಯ ಮಿವೋರಗಾಹ. ಗರುಡ ಬಂದಾಗ ಹೇಗೆ ಸರ್ಪಗಳು ಹೆದರಿ ಓಡಿ ಹೋಗ್ತಾವಲ್ಲ, ಹಾಗೆ ಭಯಾನಿ ಚೈವ ದುಃಖಾನಿ ಎಲ್ಲವೂ ಓಡಿ ಹೋಗ್ತಾವಂತೆ. ಆ ಭಗವಂತನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ಇನ್ನು ಮತ್ತೆ ಆ ಧರ್ಮ ಪುರುಷನ ಎಡಭಾಗದಿಂದ ಸಾಕ್ಷಾತ್ ಲಕ್ಷ್ಮೀದೇವಿ ಅನ್ನುವಂತಹ ಒಂದು ಕನ್ಯೆಯ ಪ್ರಾದುರ್ಭಾವವಾಗಿದ್ದನ್ನ ಹೇಳ್ತಾರೆ. ಪರಮಾತ್ಮನ ಮುಖಕಮಲದಿಂದ ಗೌರಾಂಗಿ ವೀಣಾ ಪುಸ್ತಕ ಪಾಣಿಯಾಗಿರುವಂತಹ ದೇವಿ ಅವಳು ಸೃಷ್ಟಿಯಾಗಿದ್ದಾಳೆ. ವಿಶೇಷವಾಗಿ ಅವಳ ವರ್ಣನೆಯನ್ನ ಮಾಡುತ್ತಾರೆ. ಸುಂದರವಾಗಿದ್ದಾಳೆ, ಸುಂದರವಾದ ದಂತ ಪಂಕ್ತಿಗಳಿದ್ದಾವೆ. ತ್ರಿಪುರ ಸುಂದರಿ ಅಂತಂತಾರಲ್ಲ, ಆ ರೀತಿಯಾಗಿದ್ದಾಳೆ, ಶಾಂತಳಾಗಿದ್ದಾಳೆ. ಆ ಸರಸ್ವತಿ ದೇವಿಯ ವರ್ಣನೆ ಮಾಡ್ತಾ ಇದ್ದಾರೆ. ಗೋವಿಂದ ಪುರದಸ್ಥಿತ್ವ ಜಗೋ ಪ್ರಥಮತಃ ಸುಖಂ ತನ್ನಾಮ ಗುಣಕೀರ್ತಂಚ ವೀಣಯ ಸ ನದರ್ಥಚ. ವೀಣಾಧಾರಣಿಯಾಗಿರುವಂತಹ ಆ ಸರಸ್ವತಿ ದೇವಿ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾಳೆ. ಅದರಲ್ಲೂ ಭಗವಂತನ ಸ್ತೋತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ರಾಸಮಂಡಲ ಮಧ್ಯಸ್ಥಂ ರಾಸೋಲ್ಲಾಸ ಸಮುತ್ಸುಕಂ ರತ್ನ ಸಿಂಹಾಸನಸ್ಥಂ ಚ ರತ್ನಭೂಷಣ ಭೂಷಿತಂ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಕೃಷ್ಣನ ಸ್ತೋತ್ರವನ್ನ ಮಾಡ್ತಾ ಇದ್ದಾಳೆ ಸರಸ್ವತಿ ದೇವಿ. ಭಗವಂತ, ನೀನು ರಾಸಲೀಲೆಯನ್ನ ಆಡಿದ್ದೀಯ ಗೋಪಿಕಾ ಸ್ತ್ರೀಯರ ಜೊತೆಗೆ. ಆ ಭಗವಂತನ
ಒಂದು ಅನುಗ್ರಹ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಣಮ್ಯ ಚ, ನಮಸ್ಕಾರವನ್ನ ಮಾಡ್ತಾಳೆ ಸ್ತೋತ್ರವನ್ನ ಮಾಡಿ. ಇಂತಹ ರತ್ನ ಸಿಂಹಾಸನದಲ್ಲಿ ನೀನು ಆಸೀನಳಾಗು ಅಂತ ಹೇಳಿ ಭಗವಂತ ಜಾಗ ತೋರಿಸ್ತಾನೆ. ಸರ್ವ ವಿದ್ಯಾತ್ಮಕವಾಗಿರುವಂತಹ ಈ ಸ್ತೋತ್ರವನ್ನ ಯಾರು ಹೇಳ್ತಾರೋ, ಇತಿವಾಣಿ ಕೃತಂ ಸ್ತೋತ್ರಂ ಪ್ರಾತರುತ್ತಾಯ ಯಃ ಪಡೆ. ಬುದ್ಧಿರ್ಮಾ ಧನರ್ವಾ, ಒಳ್ಳೆಯ ಬುದ್ಧಿ ಅವನಿಗೆ ಅಭಿವೃದ್ಧಿಯಾಗತ್ತೆ, ಧನ ಪ್ರಾಪ್ತಿಯಾಗತ್ತೆ, ಪುತ್ರವಂತರಾಗ್ತಾರೆ, ಪುತ್ರವಾನ್ನ ವಿಶೇಷವಾಗಿ ಸಂತತಿ ಅವನಿಗಾಗತ್ತೆ ಅಂತ ಹೇಳ್ತಾರೆ. ಇನ್ನು ಮತ್ತು ಸುತಾಚಾರ್ಯರು ಕೇಳ್ತಾರೆ, ಅಲ್ಲ ಗೌರಾಂಗಿ ಅಂತ ಒಬ್ಳು ಮನಸ್ಸಿನಿಂದ ಉತ್ಪತ್ತಿ ಆದ್ಲು ಅಂತ ಹೇಳಿದ್ರಲ್ಲ, ಅವಳ ಬಗ್ಗೆನೂ ಸ್ವಲ್ಪ ಹೇಳ್ರಿ ಅಂತ ಕೇಳ್ತಾರೆ. ಪೀತವಸ್ತ್ರ ಪರಿಧಾನ ಸಸ್ಮಿತಾ ನವಯೌವನ ಸರ್ವೈಶ್ವರ್ಯಾದ್ಯ ದೇವಿ ಸರ್ವ ಸತ್ಸಂಪತ್ ಫಲಪ್ರದ. ಅವಳು ಯಾರು, ಅವಳ ಬಗ್ಗೆ ಹೇಳಲೇ ಇಲ್ಲಲ್ಲ, ಅವಳ ಬಗ್ಗೆನೂ ಹೇಳ್ರಿ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ಆ ಏನು ಗೌರಾಂಗಿ ಬಂದಿದ್ದಾಳಲ್ಲ, ಅವ್ರ ಬೇಳೆ ಯಾರು ಅಲ್ಲ, ಲಕ್ಷ್ಮೀದೇವಿ ಸಾಕ್ಷಾತ್ ಆಗಿ. ಸ್ವರ್ಗೇಚ ಸ್ವರ್ಗ ಲಕ್ಷ್ಮಿಶ್ಚ ರಾಜಲಕ್ಷ್ಮಿಶ್ಚ ರಾಜಸು ಸಾಹರೇ ಪುರದಸ್ಥಿತ್ವ ಪರಮಾತ್ಮ ನಮೀಶ್ವರ. ಬ್ರಹ್ಮ ವೈವರ್ತ ಪುರಾಣ ಬಹಳ ಸುಂದರವಾಗಿ ಹೇಳ್ತಾ ಇದೆ. ಕೃಷ್ಣ ಪರಮಾತ್ಮನ ಮಡದಿಯಾಗಿರುವಂತಹ ಆ ಲಕ್ಷ್ಮೀದೇವಿ ಆ ರೀತಿಯಾಗಿ ಉತ್ಪತ್ತಿಯಾಗಿರುವಂಥದ್ದು. ಅವಳು ಸ್ತೋತ್ರ ಮಾಡ್ತಾಳಂತೆ. ಲಕ್ಷ್ಮೀದೇವಿ ಸ್ತೋತ್ರ ಮಾಡುವಂಥದ್ದು, ಸತ್ಯ ಸ್ವರೂಪಂ ಸತ್ಯೇಶಂ ಸತ್ಯ ಬೀಜಂ ಸನಾತನಂ ಸತ್ಯಾಧಾರಂಚ ಸತ್ಯಜ್ಞಂ ಸತ್ಯಮೂಲಂ ನಮಾಮ್ಯಹಂ. ಸತ್ಯಕ್ಕೆ ಮೂಲನಾಗಿರುವಂಥವನು, ಸತ್ಯಾಧಾರ ಸತ್ಯ ಸ್ವರೂಪನಾಗಿರುವಂಥವನು ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾಳೆ. ಇದಾದ ಮೇಲೆ ಆ ಲಕ್ಷ್ಮೀದೇವಿ ಭಗವಂತ ತೋರಿಸ್ತಾನೆ ಮತ್ತೆ ಜಾಗವನ್ನ, ಸುಖಾಸೀನರಾಗ್ತಾಳೆ. ಅದಾದ ಮೇಲೆ ಪರಮಾತ್ಮನ ಬುದ್ಧಿಯಿಂದ ಆ ಅತ್ಯದ್ಭುತವಾದ ಕೋಟಿ ಕೋಟಿ ಸೂರ್ಯರನ್ನ ಮೀರಿಸುವಂತಹ ಒಬ್ಬ ಸ್ತ್ರೀ ಮತ್ತೆ ಹುಡ್ತಾಳಂತೆ, ಅವತಾರ ಮಾಡ್ತಾಳೆ. ಅವಳು ಮೂಲ ಪ್ರಕೃತಿಯಾಗಿರುವಂಥವಳು. ಕೆಂಪು ಬಟ್ಟೆಯನ್ನು ಹುಟ್ಟಿದ್ದಾಳೆ, ರತ್ನಾಭರಣಗಳನ್ನು ಧಾರಣೆ ಮಾಡಿಕೊಂಡಿದ್ದಾಳೆ, ನೋಡ್ಲಿಕ್ಕೆ ಬಹಳ ಸುಂದರವಾಗಿದ್ದಾಳೆ, ಸರ್ವಶಕ್ತಿಗಳ ಅಧಿಷ್ಠಾನಲಾಗಿದ್ದಾಳೆ. ಯಾರಿವಳು ಅಂತ ಕೇಳಿದ್ರು ಸುತಾಚಾರ್ಯರು. ಸುತಾಚಾರ್ಯರನ್ನ ಶೌನಕರು ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಒಂದೇ ಮಾತು ಹೇಳ್ಬಿಡ್ತಾರೆ, ಭಯಂಕರಿ ಚತುರ್ಭುಜ ದುರ್ಗಾ ದುರ್ಗಾತಿ ನಾಶಿನಿ. ಲಕ್ಷ್ಮೀದೇವಿಯ ಇನ್ನೊಂದು ರೂಪ, ಪ್ರಕೃತಿಯನ್ನ ನಾಶ ಮಾಡುವಂತಹ ಆ ತಮೋಭಿಮಾನಿಯಾಗಿರುವಂತಹ ದುರ್ಗಾದೇವಿಯ ಅವತಾರ ಆಗಿರುವಂಥದ್ದು ಹೀಗೆ. ಆತ್ಮನಃ ಶಕ್ತಿ ರೂಪಾಚ ಜಗತಾಂ ಜನನೀಪರ ತ್ರಿಶೂಲ ಶಕ್ತಿ ಶಾಂಗ್ರಂಚ ಧನು ಖಡ್ಗ ಗರ ಶರಾಣಿ. ನೋಡ್ರಿ, ಅಂದ್ರೆ ಅವಳು ಏನೇನು ಕೈಯಲ್ಲಿ ಧಾರಣೆ ಮಾಡಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ತ್ರಿಶೂಲ ಶಕ್ತಿ, ಶಾಂಗ್ರ, ಕತ್ತಿ, ಬಾಣ, ಶಂಖಚಕ್ರಗಳು, ಗದಾ ಪದ್ಮ, ಕಮಂಡಲು, ಅಕ್ಷಮಾಲೆ, ವಜ್ರಾಯುಧ, ಅಂಕುಶ, ಪಾಶ, ಭುಷಂಡಿ, ಇವೆಲ್ಲ ಆಯುಧಗಳು. ಎಷ್ಟೋ ಆಯುಧಗಳ ಹೆಸರೇ ಗೊತ್ತಿಲ್ಲ. ನಾರಾಯಣಾಸ್ತ್ರಂ ಬ್ರಹ್ಮಾಸ್ತ್ರಂ ರೌದ್ರಂ ಪಾಶುಪತಂ ತದಾ ಪಾರ್ಜನ್ಯಂ ವಾರುಣಂ ವಾನ್ನಂ ಗಾಂಧರ್ವಂ ಬಿಭ್ರತಿ ಸದಿ ಕೃಷ್ಣಸ್ಯ ಪುರದಸ್ಥಿತ್ವ ತುಷ್ಟಾವ ತಂ ಮುದಾನ್ವಿತ. ಇಷ್ಟೇ ಅಲ್ರಿ, ಭಯಂಕರವಾಗಿರುವಂತ ಅಸ್ತ್ರಗಳನ್ನು ಧಾರಣೆ ಮಾಡಿದ್ದಾಳಂತೆ ದುರ್ಗಾದೇವಿ. ಯಾವ್ಯಾವ ಅಸ್ತ್ರ ನಾವೆಲ್ಲ ಹೆಸರು ಕೇಳಿದ್ದೀವಿ, ಮಹಾಭಾರತ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ, ರೌದ್ರಾಸ್ತ್ರ, ಪಾಶುಪತಾಸ್ತ್ರ, ಪರ್ಜನ್ಯಾಸ್ತ್ರ, ವಾರುಣಾಸ್ತ್ರ, ಅಗ್ನೇಯಾಸ್ತ್ರ, ಗಂಧರ್ವಾಸ್ತ್ರ, ಇವೆಲ್ಲ ದಿವ್ಯ ಅಸ್ತ್ರಗಳನ್ನ ಧಾರಣೆ ಮಾಡಿ ಕೃಷ್ಣ ಪರಮಾತ್ಮನ ಮುಂದೆ ನಿಂತು ಸ್ತೋತ್ರ ಮಾಡ್ತಾಳಂತೆ ಆ ದೇವಿ. ಅಂತ ತಿಳ್ಕೊಳ್ರಿ, ಆ ದುರ್ಗಾದೇವಿಯಿಂದ ವಂದಿತನಾಗಿರುವಂತಹ ಭಗವಂತ ಎಷ್ಟು ಎತ್ತರದಲ್ಲಿದ್ದಾನೆ. ಅಹಂ ಪ್ರಕೃತಿರೀಶಾನಾಂ ಸರ್ವೇಷಾಂ ಸರ್ವಸ್ವರೂಪಿಣಿ ಸರ್ವಶಕ್ತಿ ಸ್ವರೂಪಾಚ ಮಯಾಚ ಶಕ್ತಿರ್ಮಜ್ಜಗತ್. ಅಂದ್ರೆ ಇಡೀ ಜಗತ್ತಿಗೆ ಪ್ರಕೃತಿ ಅಂತ ಅನಿಸ್ಕೊಂಡಿರುವಂಥವಳು ನಾನು, ಸರ್ವಕ್ಕೆ ಆಧಾರಭೂತಳಾಗಿರುವಂಥವಳು. ಆದರೂ ಇಷ್ಟೆಲ್ಲ ನನ್ನಲ್ಲಿ ಶಕ್ತಿ ಇದ್ದರೂ ದುರ್ಗಾದೇವಿ ಹೇಳುವಂತ ಮಾತು, ಸರ್ವಶಕ್ತಿ ಸ್ವರೂಪಾಚ ಮಯಾಚ, ಎಷ್ಟೆಲ್ಲ ಇದ್ರೂ ನಿನ್ನ ಹೊರತು ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನ್ನಿಂದಲೇ ಉತ್ಪತ್ತಿ ಆಗಿರುವಂಥವಳು. ತ್ವಯಾ ಸೃಷ್ಟ್ವಾನ ಸ್ವತಂತ್ರ ತ್ವಯಮೇವ ಜಗತಾಂಪತಿ. ನಿನ್ನಿಂದ ಸೃಷ್ಟಿಯಾಗಿರುವಂಥವಳು, ನೀನೇ ಈ ಜಗತ್ತಿಗೆ ಸ್ವತಂತ್ರನಾಗಿರುವಂಥವನು. ಗತಿ ಕಾಣುವಂಥದ್ದು ನಿನ್ನಿಂದಲೇ. ಗತಿಶ್ಚ ಪಾತ ಸೃಷ್ಟಾಚ ಸಂಹಾರ್ತಾಚ ಪುನರ್ವಿಧಿ. ಸೃಷ್ಟಿ ಮಾಡೋದು ನೀನೇ, ಲಯ ಮಾಡೋನು ನೀನೇ, ಎಲ್ಲವೂ ನೀನೇ ಆಗಿದ್ದೀಯಾ.
ಅಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾಳೆ. ಅದಾದ ಮೇಲೆ ಭ್ರೂಮಧ್ಯದಿಂದ ಸಂಜ್ಞಾ ಮಾತ್ರದಿಂದ ಕೋಟಿ ವಿಷ್ಣುಗಳು, ಬ್ರಹ್ಮಾದಿ ಸಕಲ ದೇವತೆಗಳು, ಚರಾಚರಾತ್ಮಕವಾಗಿರುವಂತಹ ಪ್ರಪಂಚ ಸೃಷ್ಟಿಯಾಗಿ ಹೋಗ್ತದೆ. ನೂರಾರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಕೈ ಬಿಡ್ತಾನೆ ಭಗವಂತ. ಅಂತಹ ಅತ್ಯದ್ಭುತನಾಗಿರುವಂತಹ ಈ ಆನಂದಮೂರ್ತಿ, ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳಿ ದುರ್ಗಾದೇವಿ ಸ್ತೋತ್ರವನ್ನ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಸರ್ವೇಶ್ವರ ಅಂತ ಕರೀತಾರೆ. ಚತುರ್ವೇದಗಳು, ಪಂಡಿತರು, ಯಾರ್ಯಾರು ಏನೇನು ಹೊಗಳಿಕ್ ಸಾಧ್ಯನೋ ಅದೆಲ್ಲವೂ ಅದು ನೀನೇ ಆಗಿರುವಂಥದ್ದು. ವೇದಾಶ್ಚ ವಿದುಷಾಂ ಶ್ರೇಷ್ಠಾಹ ಸ್ತೋತ್ರಂ ಶಕ್ತಾಶ್ಚ ನಕ್ಷಮಾಹ. ವೇದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನ ಮಹಿಮಾ, ಅಷ್ಟು ಎತ್ತರದಲ್ಲಿರುವಂಥವನು ಭಗವಂತ ಅಂತ ಹೇಳಿ ಇತ್ಯೇವ ಮುಕ್ತ್ವಾಸ ದುರ್ಗಾದೇವಿ ಸ್ತೋತ್ರವನ್ನ ಮಾಡಿ ರತ್ನಸಿಂಹಾಸನೇ ಬರಿ, ರತ್ನಸಿಂಹಾಸನದಲ್ಲಿ ಕೂತಿದ್ದಾಳೆ. ಈ ರೀತಿಯಾಗಿ ದುರ್ಗಾದೇವಿ ಮಾಡಿರುವಂತಹ ಕೃಷ್ಣನ ಸ್ತೋತ್ರವನ್ನ ಯಾರು ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೋ, ಇತಿ ದುರ್ಗಾ ಕೃತಂ ಸ್ತೋತ್ರಂ ಕೃಷ್ಣಸ್ಯ ಪರಮಾತ್ಮನಃ ಯಃ ಪಡೇದರ್ಚನ ಕಾಲೇ ಸಜಯೀ ಸರ್ವತ್ರುತೋ ಸುಖಿ. ಅವನು ವಿಜಯವನ್ನ ಬಡಿತಾನೆ, ಸುಖವನ್ನ ಬಡಿತಾನೆ. ದುರ್ಗಾ ತಸ್ಯ ಗೃಹಂ ತ್ಯಕ್ವ ನೈವ ಯಾತಿ ಕದಾಚನ. ಯಾರ ಮನೆಯಲ್ಲಿ ದುರ್ಗಾದೇವಿ ನೆಲೆಸ್ತಾಳೋ ಅಲ್ಲಿ ಭಗವಂತ ಬಂದು ನೆಲೆಸ್ತಾನಂತೆ. ಈ ಸಂಸಾರ ಸಾಗರವೇ ಅವನು ದಾಟಿ ಹೋಗ್ತಾನಂತೆ ಅಂತ ಆ ಸ್ಕಂದದಲ್ಲಿ, ಈ ವಿಭಾಗದಲ್ಲಿ ತಿಳಿಸ್ತಾರೆ. ಇಂತಹ ಭಗವಂತನ ಮಹಿಮೆ ಅಪೂರ್ವವಾಗಿರುವಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ಭಗವಂತನಿಂದ ಯಾರು ಉತ್ಪತ್ತಿಯಾದ್ರು ಅಂತ ಅನ್ನೋ ವಿಚಾರವನ್ನ ನಾಳಿನ ದಿವಸದಲ್ಲಿ ಪ್ರಯತ್ನವನ್ನ ಮಾಡೋಣ.